ದರ್ಶನ್ಗೆ ಬಳ್ಳಾರಿ ಜೈಲೇ ಗತಿಯಾಗುತ್ತಾ? ಬಳ್ಳಾರಿ ಜೈಲ್ಗೆ ದರ್ಶನ್ ವರ್ಗಾವಣೆಗೆ ಎಸ್ಪಿಪಿ ವಾದ ಮಾಡಿದ್ದಾರೆ. ದರ್ಶನ್ ಸಾಮಾನ್ಯ ಕೈದಿಯಲ್ಲ, ಸೆಲೆಬ್ರಿಟಿ ಕೈದಿ. ಆತನನ್ನ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ವಾದ ಮಾಡಿದ್ದಾರೆ ಎಸ್ಪಿಪಿ. ದರ್ಶನ್ ಸೇರಿ ಆರೋಪಿಗಳು ಶಿಸ್ತು ಕ್ರಮವನ್ನ ಪಾಲಿಸಿಲ್ಲ. ಇವರ ವಾದ ಹೆಂಗಿತ್ತು ಕೇಳಿದ್ರೆ, ಭದ್ರತಾ ದೃಷ್ಟಿಯಿಂದ ಬೇರೆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಬೇಕು. ಪ್ರಿಸನ್ಸ್ ಆಕ್ಟ್ ಬಗ್ಗೆ ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ದಾರೆ. ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಾಯಿಯನ್ನ ನೋಡಬಹುದು. ವಾರಕ್ಕೊಮ್ಮೆ ವಿಡಿಯೋ ಕಾನ್ಫರೆನ್ಸ್ಗೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಹೇಳಿ ಎಸ್ಪಿಪಿಯಲ್ಲಿ ಹೇಳಿದ್ದಾರೆ. ಗೌಪ್ಯತೆ ಬಗ್ಗೆ ಜೈಲಾಧಿಕಾರಿಗಳು ನೋಡಿಕೊಳ್ತಾರೆ ಅನ್ನೋದು ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಆಗಿತ್ತು. ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 272 ಸಾಕ್ಷಿಗಳಿದಾವೆ. ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗುವ ಸಾಧ್ಯತೆ ಇದೆ. ಈ ವೇಳೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ವಕೀಲರಿಗೆ ತೊಂದರೆ ಆಗುತ್ತೆ. ವಿಡಿಯೋ ಕಾಲ್ ಮೂಲಕ ಆರೋಪಿಗೆ ಕೋರ್ಟ್ಗೆ ಹಾಜರಿ ಇದು ಸರಿಯಲ್ಲ ಅನ್ನೋದು ದರ್ಶನ್ ಪರವಾದ ವಕೀಲರ ವಾದ. ಮುಂದುವರೆದು ನೋಡಿ, ಹೀಗಾಗಿ ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಬಾರದು ಅಂತ ಹೇಳಿ ದರ್ಶನ್ ಪರ ವಕೀಲರು ಇಲ್ಲಿ ವಾದ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಸಂದೇಶ್ ಚೌಟ ಹಿಂಗಂತ ಹೇಳಿ ವಾದ ಮಾಡಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ದರ್ಶನ್ ಪರಪ್ಪನಗ್ರಹಾರ ಜೈಲಿನಲ್ಲೇ ಇರ್ತಾರ ಅಥವಾ ದರ್ಶನನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ. ದರ್ಶನ್ಗೆ ಬಳ್ಳಾರಿ ಜೈಲೇ ಗತಿಯಾಗುತ್ತಾ? ಬಳ್ಳಾರಿ ಜೈಲ್ಗೆ ದರ್ಶನ್ ವರ್ಗಾವಣೆಗೆ ಎಸ್ಪಿಪಿ ವಾದ ಮಾಡಿದ್ದಾರೆ. ದರ್ಶನ್ ಸಾಮಾನ್ಯ ಕೈದಿಯಲ್ಲ, ಸೆಲೆಬ್ರಿಟಿ ಕೈದಿ. ಆತನನ್ನ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ವಾದ ಮಾಡಿದ್ದಾರೆ ಎಸ್ಪಿಪಿ. ದರ್ಶನ್ ಸೇರಿ ಆರೋಪಿಗಳು ಶಿಸ್ತು ಕ್ರಮವನ್ನ ಪಾಲಿಸಿಲ್ಲ. ಇವರ ವಾದ ಹೆಂಗಿತ್ತು ಕೇಳಿದ್ರೆ, ಭದ್ರತಾ ದೃಷ್ಟಿಯಿಂದ ಬೇರೆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಬೇಕು. ಪ್ರಿಸನ್ಸ್ ಆಕ್ಟ್ ಬಗ್ಗೆ ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ದಾರೆ. ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಾಯಿಯನ್ನ ನೋಡಬಹುದು. ವಾರಕ್ಕೊಮ್ಮೆ ವಿಡಿಯೋ ಕಾನ್ಫರೆನ್ಸ್ಗೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಹೇಳಿ ಎಸ್ಪಿಪಿಯಲ್ಲಿ ಹೇಳಿದ್ದಾರೆ. ಗೌಪ್ಯತೆ ಬಗ್ಗೆ ಜೈಲಾಧಿಕಾರಿಗಳು ನೋಡಿಕೊಳ್ತಾರೆ ಅನ್ನೋದು ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಆಗಿತ್ತು. ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 272 ಸಾಕ್ಷಿಗಳಿದಾವೆ. ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗುವ ಸಾಧ್ಯತೆ ಇದೆ. ಈ ವೇಳೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ವಕೀಲರಿಗೆ ತೊಂದರೆ ಆಗುತ್ತೆ. ವಿಡಿಯೋ ಕಾಲ್ ಮೂಲಕ ಆರೋಪಿಗೆ ಕೋರ್ಟ್ಗೆ ಹಾಜರಿ ಇದು ಸರಿಯಲ್ಲ ಅನ್ನೋದು ದರ್ಶನ್ ಪರವಾದ ವಕೀಲರ ವಾದ. ಮುಂದುವರೆದು ನೋಡಿ, ಹೀಗಾಗಿ ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಬಾರದು ಅಂತ ಹೇಳಿ ದರ್ಶನ್ ಪರ ವಕೀಲರು ಇಲ್ಲಿ ವಾದ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಸಂದೇಶ್ ಚೌಟ ಹಿಂಗಂತ ಹೇಳಿ ವಾದ ಮಾಡಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ದರ್ಶನ್ ಪರಪ್ಪನಗ್ರಹಾರ ಜೈಲಿನಲ್ಲೇ ಇರ್ತಾರ ಅಥವಾ ದರ್ಶನನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ. ದರ್ಶನ್ಗೆ ಬಳ್ಳಾರಿ ಜೈಲೇ ಗತಿಯಾಗುತ್ತಾ? ಬಳ್ಳಾರಿ ಜೈಲ್ಗೆ ದರ್ಶನ್ ವರ್ಗಾವಣೆಗೆ ಎಸ್ಪಿಪಿ ವಾದ ಮಾಡಿದ್ದಾರೆ. ದರ್ಶನ್ ಸಾಮಾನ್ಯ ಕೈದಿಯಲ್ಲ, ಸೆಲೆಬ್ರಿಟಿ ಕೈದಿ. ಆತನನ್ನ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ವಾದ ಮಾಡಿದ್ದಾರೆ ಎಸ್ಪಿಪಿ. ದರ್ಶನ್ ಸೇರಿ ಆರೋಪಿಗಳು ಶಿಸ್ತು ಕ್ರಮವನ್ನ ಪಾಲಿಸಿಲ್ಲ. ಇವರ ವಾದ ಹೆಂಗಿತ್ತು ಕೇಳಿದ್ರೆ, ಭದ್ರತಾ ದೃಷ್ಟಿಯಿಂದ ಬೇರೆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಬೇಕು. ಪ್ರಿಸನ್ಸ್ ಆಕ್ಟ್ ಬಗ್ಗೆ ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ದಾರೆ. ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಾಯಿಯನ್ನ ನೋಡಬಹುದು. ವಾರಕ್ಕೊಮ್ಮೆ ವಿಡಿಯೋ ಕಾನ್ಫರೆನ್ಸ್ಗೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಹೇಳಿ ಎಸ್ಪಿಪಿಯಲ್ಲಿ ಹೇಳಿದ್ದಾರೆ. ಗೌಪ್ಯತೆ ಬಗ್ಗೆ ಜೈಲಾಧಿಕಾರಿಗಳು ನೋಡಿಕೊಳ್ತಾರೆ ಅನ್ನೋದು ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಆಗಿತ್ತು. ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 272 ಸಾಕ್ಷಿಗಳಿದಾವೆ. ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗುವ ಸಾಧ್ಯತೆ ಇದೆ. ಈ ವೇಳೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ವಕೀಲರಿಗೆ ತೊಂದರೆ ಆಗುತ್ತೆ. ವಿಡಿಯೋ ಕಾಲ್ ಮೂಲಕ ಆರೋಪಿಗೆ ಕೋರ್ಟ್ಗೆ ಹಾಜರಿ ಇದು ಸರಿಯಲ್ಲ ಅನ್ನೋದು ದರ್ಶನ್ ಪರವಾದ ವಕೀಲರ ವಾದ. ಮುಂದುವರೆದು ನೋಡಿ, ಹೀಗಾಗಿ ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಬಾರದು ಅಂತ ಹೇಳಿ ದರ್ಶನ್ ಪರ ವಕೀಲರು ಇಲ್ಲಿ ವಾದ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಸಂದೇಶ್ ಚೌಟ ಹಿಂಗಂತ ಹೇಳಿ ವಾದ ಮಾಡಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ದರ್ಶನ್ ಪರಪ್ಪನಗ್ರಹಾರ ಜೈಲಿನಲ್ಲೇ ಇರ್ತಾರ ಅಥವಾ ದರ್ಶನನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ. ದರ್ಶನ್ಗೆ ಬಳ್ಳಾರಿ ಜೈಲೇ ಗತಿಯಾಗುತ್ತಾ? ಬಳ್ಳಾರಿ ಜೈಲ್ಗೆ ದರ್ಶನ್ ವರ್ಗಾವಣೆಗೆ ಎಸ್ಪಿಪಿ ವಾದ ಮಾಡಿದ್ದಾರೆ. ದರ್ಶನ್ ಸಾಮಾನ್ಯ ಕೈದಿಯಲ್ಲ, ಸೆಲೆಬ್ರಿಟಿ ಕೈದಿ. ಆತನನ್ನ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ವಾದ ಮಾಡಿದ್ದಾರೆ ಎಸ್ಪಿಪಿ.
ದರ್ಶನ್ ಸೇರಿ ಆರೋಪಿಗಳು ಶಿಸ್ತು ಕ್ರಮವನ್ನ ಪಾಲಿಸಿಲ್ಲ. ಇವರ ವಾದ ಹೆಂಗಿತ್ತು ಕೇಳಿದ್ರೆ, ಭದ್ರತಾ ದೃಷ್ಟಿಯಿಂದ ಬೇರೆ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಬೇಕು. ಪ್ರಿಸನ್ಸ್ ಆಕ್ಟ್ ಬಗ್ಗೆ ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ದಾರೆ. ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಾಯಿಯನ್ನ ನೋಡಬಹುದು. ವಾರಕ್ಕೊಮ್ಮೆ ವಿಡಿಯೋ ಕಾನ್ಫರೆನ್ಸ್ಗೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಹೇಳಿ ಎಸ್ಪಿಪಿಯಲ್ಲಿ ಹೇಳಿದ್ದಾರೆ. ಗೌಪ್ಯತೆ ಬಗ್ಗೆ ಜೈಲಾಧಿಕಾರಿಗಳು ನೋಡಿಕೊಳ್ತಾರೆ ಅನ್ನೋದು ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಆಗಿತ್ತು. ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 272 ಸಾಕ್ಷಿಗಳಿದಾವೆ. ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗೋ ಸಾಧ್ಯತೆ ಇದೆ. ಈ ವೇಳೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ವಕೀಲರಿಗೆ ತೊಂದರೆ ಆಗುತ್ತೆ. ವಿಡಿಯೋ ಕಾಲ್ ಮೂಲಕ ಆರೋಪಿಗೆ ಕೋರ್ಟ್ಗೆ ಹಾಜರಿ ಇದು ಸರಿಯಲ್ಲ ಅನ್ನೋದು ದರ್ಶನ್ ಪರವಾದ ವಕೀಲರ ವಾದ. ಮುಂದುವರೆದು ನೋಡಿ, ಹೀಗಾಗಿ ದರ್ಶನ್ ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಬಾರದು ಅಂತ ಹೇಳಿ ದರ್ಶನ್ ಪರ ವಕೀಲರು ಇಲ್ಲಿ ವಾದ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಸಂದೇಶ್ ಚೌಟ ಹಿಂಗಂತ ಹೇಳಿ ವಾದ ಮಾಡಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ದರ್ಶನ್ ಪರಪ್ಪನಗ್ರಹಾರ ಜೈಲಿನಲ್ಲೇ ಇರ್ತಾರ ಅಥವಾ ದರ್ಶನನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ. ದರ್ಶನ್ಗೆ ಬಳ್ಳಾರಿ ಜೈಲೇ ಗತಿಯಾಗತ್ತಾ? ಬಳ್ಳಾರಿ ಜೈಲ್ಗೆ ದರ್ಶನ್ ವರ್ಗಾವಣೆಗೆ ಎಸ್ಪಿಪಿ ವಾದ ಮಾಡಿದ್ದಾರೆ. ದರ್ಶನ್ ಸಾಮಾನ್ಯ ಕೈದಿಯಲ್ಲ, ಸೆಲೆಬ್ರಿಟಿ ಕೈದಿ. ಆತನನ್ನ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ವಾದ ಮಾಡಿದ್ದಾರೆ ಎಸ್ಪಿಪಿ. ದರ್ಶನ್ ಸೇರಿ ಆರೋಪಿಗಳು ಶಿಸ್ತು ಕ್ರಮವನ್ನ ಪಾಲಿಸಿಲ್ಲ. ಇವರ ವಾದ ಹೆಂಗಿತ್ತು ಕೇಳಿದ್ರೆ, ಭದ್ರತಾ ದೃಷ್ಟಿಯಿಂದ ಬೇರೆ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಬೇಕು. ಪ್ರಿಸನ್ಸ್ ಆಕ್ಟ್ ಬಗ್ಗೆ ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ದಾರೆ. ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಾಯಿಯನ್ನ ನೋಡಬಹುದು. ವಾರಕ್ಕೊಮ್ಮೆ ವಿಡಿಯೋ ಕಾನ್ಫರೆನ್ಸ್ಗೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಹೇಳಿ ಎಸ್ಪಿಪಿಯಲ್ಲಿ ಹೇಳಿದ್ದಾರೆ. ಗೌಪ್ಯತೆ ಬಗ್ಗೆ ಜೈಲಾಧಿಕಾರಿಗಳು ನೋಡಿಕೊಳ್ತಾರೆ ಅನ್ನೋದು ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಆಗಿತ್ತು. ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 272 ಸಾಕ್ಷಿಗಳಿದಾವೆ. ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗೋ ಸಾಧ್ಯತೆ ಇದೆ. ಈ ವೇಳೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ವಕೀಲರಿಗೆ ತೊಂದರೆ ಆಗುತ್ತೆ. ವಿಡಿಯೋ ಕಾಲ್ ಮೂಲಕ ಆರೋಪಿಗೆ ಕೋರ್ಟ್ಗೆ ಹಾಜರಿ ಇದು ಸರಿಯಲ್ಲ ಅನ್ನೋದು ದರ್ಶನ್ ಪರವಾದ ವಕೀಲರ ವಾದ. ಮುಂದುವರೆದು ನೋಡಿ, ಹೀಗಾಗಿ ದರ್ಶನ್ ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಬಾರದು ಅಂತ ಹೇಳಿ ದರ್ಶನ್ ಪರ ವಕೀಲರು ಇಲ್ಲಿ ವಾದ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಸಂದೇಶ್ ಚೌಟ ಹಿಂಗಂತ ಹೇಳಿ ವಾದ ಮಾಡಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ದರ್ಶನ್ ಪರಪ್ಪನಗ್ರಹಾರ ಜೈಲಿನಲ್ಲೇ ಇರ್ತಾರ ಅಥವಾ ದರ್ಶನನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ. ದರ್ಶನ್ಗೆ ಬಳ್ಳಾರಿ ಜೈಲೇ ಗತಿಯಾಗತ್ತಾ? ಬಳ್ಳಾರಿ ಜೈಲ್ಗೆ ದರ್ಶನ್ ವರ್ಗಾವಣೆಗೆ ಎಸ್ಪಿಪಿ ವಾದ ಮಾಡಿದ್ದಾರೆ. ದರ್ಶನ್ ಸಾಮಾನ್ಯ ಕೈದಿಯಲ್ಲ, ಸೆಲೆಬ್ರಿಟಿ ಕೈದಿ. ಆತನನ್ನ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಿ